ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಿವಕುಮಾರ್. ಇವತ್ತಿನ ಸಮಾಚಾರ ಏನು ಗೊತ್ತಾ ನಿಮ್ಗೆ? ಬಾಗ ಬೀಚ್ ನೈಟ್ ಹೋಗಿದ್ದು, ಇದು ಡೇ, ಇದು ಬೇರೆ ಬೀಚ್ ಹೋಗ್ತಾ ಇದೀವಿ. ಈಗ ನಾವೆಲ್ಲ ಇಲ್ಲಿ ಗೋವಾದಲ್ಲಿ ಊಟಕ್ಕೆ ಬಂದಿದೀವಿ, ಕನ್ನಡಿಗರ ಊಟ ಹೋಟೆಲ್ಗೆ. ಯಾವ ಊಟ ಆದ್ಮೇಲೆ ಹೇಳ್ತೀನಿ, ಯಾವ ತರ ಊಟ ಇತ್ತು ಅಂತ ಹೇಳ್ತೀನಿ. ಬನ್ನಿ. ಈಗ ಇವತ್ತಿನ ವ್ಲಾಗ್ ಆಗಿರುತ್ತೆ ನಮ್ಮ ಗೋವಾದ ಡೇ ವ್ಯೂ ಮತ್ತೆ ವಿತ್ ಬೀಚ್ ಎಂಜಾಯ್ಮೆಂಟ್ ಎಲ್ಲ ಇರುತ್ತೆ. ಕೊನೆವರೆಗೂ ನೋಡಿ ಯಾವ ತರ ಇರುತ್ತೆ ಅಂತ ಹೇಳ್ತೀನಿ. ಗೋವಾದಲ್ಲಿ ಡೇ ವ್ಯೂ ಯಾವ ತರ ಇರುತ್ತೆ ಮತ್ತೆ ನೀವು ಬಂದಾಗ ಎಲ್ಲೂ ಫ್ರಾಡ್ ಆಗ್ತಾನೆ ಯಾವ ತರ ಮೇಂಟೈನ್ ಮಾಡಬೇಕು, ಊಟ ಎಲ್ಲ ಎಲ್ಲಿ ಮಾಡಬೇಕು ಅಂತ ಎಲ್ಲ ನೀಟಾಗಿ ಹೇಳ್ತೀನಿ. ಹಾಗೆ ನೋಡ್ತಾರೆ ಕೊನೆವರೆಗೂ. ಇವತ್ತಿನ ದಿನ ಗೋವಾದಲ್ಲಿ ಫುಲ್ ಡೇ. ಗೈಸ್, ನಾವು ಇಲ್ಲೇ ಗೋವಾದಲ್ಲಿ ಮೈಸೂರು ಪ್ಯಾಲೇಸ್ ಅನ್ನೋ ಹೋಟೆಲ್ ಬಂದಿದೆ. ಊಟ ಮಾತ್ರ ಮಸ್ತ್ ಆಗದೆ. ನಮ್ಮನೆ ಊಟ ಮಾಡ್ದಂಗೆ ಆಗ್ಬಿಡ್ತು. ಯಾವುದೇ ರೀತಿಯ ತೊಂದರೆ ಇಲ್ಲ. ನಾವು ಯಾವುದೇ ಪೇರೆಂಟ್ ಪ್ರಮೋಷನ್ ಕೂಡ ಮಾಡ್ತಾ ಇಲ್ಲ. ಆನೆಸ್ಟ್ ರಿವ್ಯೂ ಹೇಳ್ತಾರೆ. ನಾವು ಹೊಟ್ಟೆ ತುಂಬ ಬಂದು ಊಟ ಮಾಡಿ ಗೋವಾ ಬಂದಾಗ ಎಲ್ಲೂ ಕೂಡ ಯಾಮಾರಕ್ಕೆ ಹೋಗ್ಬೇಡಿ. ಮೈಸೂರು ಪ್ಯಾಲೇಸ್ ಅನ್ನೋ ಊರಿಗೆ ಬನ್ನಿ, ಅಲ್ಲಿ ಬೋರ್ಡ್ ತೋರಿಸ್ತೀನಿ. ಮೈಸೂರು ಪ್ಯಾಲೇಸ್ ಅನ್ನೋ ಹೋಟೆಲ್ಗೆ ಬನ್ನಿ. ಗೋವಾ ಬಂದಾಗ ಬಾಗ ಬೀಚ್ ಹತ್ರ ಅಲ್ಲಿ ಡೈರೆಕ್ಟ್ ಹೋಗಿ ಬೋರ್ಡ್ ತೋರಿಸ್ತೀನಿ, ಅಲ್ಲಿ ಬನ್ನಿ. ನೆಮ್ಮದೇ ಬಂದು ಊಟ ಮಾಡಿ. ನಾವು ತಗೊಂಡಿದ್ದು ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಕಾಲು ಸೂಪು, ಕಬಾಬು ಎಲ್ಲ ತಗೊಂಡಿದ್ದು. ಊಟ ಮಾತ್ರ ಅಲ್ಟಿಮೇಟು. ಸೂಪರ್. ಮುದ್ದೆ ಅಂತಾರೆ ಸ್ಟಾರ್ಟಿಂಗ್ ನೋಡಿದ್ದು ಮುದ್ದೆ. ಗೈಸ್, ಹೋಟ್ಲ್ ಬಂದಷ್ಟೇ ನಮ್ಮ ಅಪ್ಪು ಬಾಸ್ ಫೋಟೋ ಸಿಕ್ತು. ನಮಗಂತೂ ಖುಷಿಯಾಗೋಯ್ತು. ನಮ್ಮ ಮೈಸೂರವರ ಹೋಗ್ತಿದ್ದು. ಈ ಹೋಟ್ಲು ಓನರ್ ಹೆಸರು ಅನಿಲ್ ಗೌಡ ಅಂತ. ಹಾಗಾಗಿ ತುಂಬ ಖುಷಿ ಆಯಿತು. ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಊಟ ಕೂಡ ಮನೇಲಿ ತಿಂದ ಹತ್ರ ಫೀಲ್ ಆಯಿತು. ಇನ್ಮೀಗ ಈಗ ಫೀಲ್ ಆಯ್ತು ಊಟ. ಹಾಂ, ನೀವು ಕಾಳೆಗೌಡ್ರ? ಗೈಸ್, ಇವರೇ ಕಾಳೆಗೌಡ್ರು. ನೀವು ಬಂದಾಗ ಇವ್ರು ನಿಮಗೆ ನೀಟಾಗಿ ಮಾತಾಡಿಸಿ ಕೊಡ್ತಾರೆ. ನಿಮಗೆ ಇಲ್ಲಿ ಗೋವಾ ಬಂದಾಗ ನೀವು ಗೋವಾ ಬಂದ ಲ್ಯಾಂಗ್ವೇಜ್ಗೆ ಪ್ರಾಬ್ಲಮ್ಮೇ ಇಲ್ಲ. ಈ ಥರ ಫಾಲೋ ಮಾಡಿ. ಇವ್ರು ಬಂದ್ಬಿಡಿ ಈ ಹೋಟ್ಲಿಗೆ. ಊಟ ಹೆಂಗಿತ್ತು ಬಾವ? ಸೂಪರ್, ಅದ್ಭುತವಾಗಿತ್ತು. ಬಮ್ಮಿದ ಊಟ ಹೆಂಗಿತ್ತು? ಮಾತಾಡಂಗಿಲ್ಲ. ಮೋನ ಆಯಿತು. ಊಟ ಹೆಂಗಿತ್ತು? ಊಟ ಸಖತ್ತಾಗಿತ್ತು ಮಾತ್ರ. ಮಸ್ತ್ ಊಟ. ಎಲ್ಲರೂ ಬಂದು ಊಟ ಮಾಡಿ. ಓಕೆ ಗೈಸ್, ಬನ್ನಿ. ಗೈಸ್, ಬಾಗ ಬೀಚ್ ಬಂದಾಗ ಇಲ್ಲಿ ಹೋಟೆಲ್ಗೆ ಮೇಕ್ ಹೋಗ್ಬೇಕು. ಇದು ನೋಡಿ ಹೋಟೆಲ್ ಮೈಸೂರು ಪ್ಯಾಲೇಸು. ಇದು ಯಾವುದೇ ರೀತಿಯ ಪೇಡ್ ಪ್ರಮೋಷನ್ ಅಲ್ಲ. ನಾವು ಆನೆಸ್ಟಾಗಿ ಹೇಳ್ತಾ ಇರೋದು. ಇಲ್ಲಿ ಬಂದಾಗ ನೀವು ಇಲ್ಲಿ ಬಂದು ನಿಮಗೆ ಊಟ ಮಾಡಿ. ಸೂಪರ್ ಊಟ ಮಾತ್ರ. ಚೆನ್ನಾಗಿ ಟ್ರೀಟ್ ಕೂಡ ಮಾಡ್ತಾರೆ. ಭಾಷೆ ಪ್ರಾಬ್ಲಮ್ ಇರೋಂಗಿಲ್ಲ. ಕನ್ನಡದಲ್ಲಿ ಮಾತಾಡ್ತಾರೆ. ಎಲ್ಲ ಚೆನ್ನಾಗಿರುತ್ತೆ. ಮೈಸೂರಿನವರು. ಗೈಸ್, ತಿರುಗಿ ಇಲ್ಲಿಗೆ ಬರೋ ಪರಿಸ್ಥಿತಿ ಬಂತು ರೂಮ್ ಹತ್ರ. ಯಾಕೆ ಗೊತ್ತಾ? ನಾನು ಮೊಬೈಲ್ನ ಇನ್ನೊಂದು ಮೊಬೈಲ್ ಐತಲ್ಲ, ಅವರೆಲ್ಲ ಎತ್ಕೊಂಡವ್ರು ಅನ್ಕೊಂಡೆ. ಅದು ಸ್ವಿಚ್ ಆಫ್ ಆಗಿತ್ತು. ಬುಲ್ಟ್ ಹೋಗ್ಬಿಟ್ಟಿದ್ದು. ಬ್ರದರ್ ಎತ್ಕೊಟ್ರು ನೋಡಿ. ಇವರೇನೆ ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಮಾಡಿದ್ರು ಗೈಸ್. ಮೊಬೈಲ್ನ ಅವರೇ ಫೋನ್ ಮಾಡಿ, ಸರ್ ಮೊಬೈಲ್ ಬಿಟ್ಟು ಹೋಗ್ಬಿಟ್ಟಿದ್ರೆ, ಮರ್ಕೊಂಡು ಹೋಗ್ಬಿಟ್ಟಿದ್ರೆ ಅಂದ್ಬಿಟ್ಟು ಫೋನ್ ಮಾಡಿ ನಮ್ದಿಂದ ಅದೇ ನಮ್ಮ ಇನ್ನೊಂದು ಫೋನ್ ಮಾಡಿ ತರಿಸ್ಕೊಂಡ್ರು. ನಾವು ಮರ್ಕೊಂಡೇ ಬಿಟ್ಟಿದ್ದೀವಿ ನೋಡಿ. ಸ್ವಿಚ್ ಆಫ್ ಆಗೋಯ್ತೆ ನೋಡಿ. ಒತ್ತುತ್ತೀನಿ, ಸ್ವಿಚ್ ಆಫ್ ಆಗ್ಬಿಟ್ಟೈತೆ. ಅದಕ್ಕೆ ಸ್ವಿಚ್ ಆಫ್ ಆಗಿರೋದಕ್ಕೆ ಈ ಫೋನು ಐತೆ ಅನ್ನೋದೇ ಮರ್ತೋಗ್ಬಿಟ್ಟಿದೆ. 2 ಫೋನ್ ಯೂಸ್ ಮಾಡೋದು ನಾನು. ಇದು OnePlus, ನಂದು ಐಫೋನು. ಹಾಗಾಗಿ ಮರ್ತೋಗ್ಬಿಟ್ಟಿತ್ತು. ಇವರೇ ರೂಮ್ ಚೆಕ್ ಮಾಡಕ್ಕೆ ಹೋದಾಗ ಹುಡುಕಿ ಫೋನ್ ಮಾಡಿ ಕರ್ಸ್ಕೊಂಡ್ರು. ಇಲ್ಲ ಅಂದರೆ ನಾವು ಹೊಟ್ಟೋಗ್ಬಿಡೋ ಊರಿಗೆ. ಓಕೆ, ಬಂದಾಗ ಇಲ್ಲಿ ಬನ್ನಿ ಗೈಸ್. ಈಗ ನಾವೀಗ ಹೋಗ್ತೇವೆ ಬೀಚ್ಗೆ. ಯಾವ ಬೀಚ್ ಹೋಗ್ತಾರದ ಈಗ? ಆಗುಂಬೆ ಬೀಚ್. ತಗದ ಆಗುಂಬೆ ಬೀಚ್ ಅಂತೆ. ಅರ್ಜುನ ಬೀಚ್ ಗೈಸ್. ಗೋವಾದಲ್ಲಿ ಅರ್ಜುನ ಬೀಚ್ ಹೋಗ್ತೇವೆ. ಇಲ್ಲೊಂದು ಯಾವ್ದು ಕೃಷ್ಣ. ಗೈಸ್, ಈಗ ನಾವು ಅದೇ ನೈಟ್ ಬಂದಿದ್ವಲ್ಲ ಬಾಗ ಬೀಚು, ಅಲ್ಲಿ ಬಂದು. ಬಟ್ ಅಲ್ಲಿ ಬೇಡ ಸುಮ್ಮನೆ ಏನಕ್ಕೆ, ಅಲ್ಲಿ ನೈಟ್ ತಾನೇ ನೋಡಿದ್ವಿ. ಇಲ್ಲಿಗ ಆಟ ಆಡೋಕ್ಕೂ ಬರ್ತಾ ಇಲ್ಲ. ಅದಕ್ಕೋಸ್ಕರ ಬೇರೆ ಬೀಚ್ ಹಾಕ್ತಿದ್ವಿ. ಇವಾಗ ಈಗ ಬೇರೆ ಬೀಚ್. ಯಾವ ಬೀಚ್ ಬಾವ? ಕಲಂಗುಟ್ಟ ಬೀಚ್. ಕಲಂಗುಟ್ಟ ಬೀಚ್. ನಮ್ಮ ಬಾಂಬೆ ಹೇಳ್ತಾರೆ ಕಲ್ಲಂಗಡಿ ಬೀಚ್ ಅಂತೆ. ಕಲಂಗುಟ್ಟ ಬೀಚ್. ಕಲಂಗುಟ್ಟ ಬೀಚ್. ಕಲ್ಲಂಗಡಿ ಬೀಚ್ ನೋಡಲ್ಲ. ಕಲ್ಲಂಗುಟ್ ಬೀಚ್ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ಅಲ್ಲಿ ಹೇಗಿದೆ ವ್ಯೂ ನೋಡೋಣ. ಗೈಸ್, ನಾವು ಒಂದೊಂದು ಬೀಚ್ ಅಂತ ಹೋಯ್ತಾನೆ ಬಿಡ್ತಾರೋ ಏನೋ ಗೊತ್ತಿಲ್ದಂಗೆ ಗೋವಾ ಬಂದು ಸುಮ್ಮನೆ ಸುತ್ತಾ ಇವಿ. ನೈಟ್ ಚೆನ್ನಾಗಿತ್ತು ಮಾತ್ರ. ಒಳ್ಳೆ ಎಂಜಾಯ್ ಮಾಡ್ತಾ ಇವಿ. ಮತ್ತೆ ನೈಟ್ ಮಾತ್ರ ಸಖತ್ತಾಗಿತ್ತು. ಬಟ್ ಜೋಬ್ ತುಂಬಾ ದುಡ್ಡು ಮಡಿಕ ಬರ್ಬೇಕು ಅಷ್ಟೇ. ಬಾಬುಜಿ, ಚೆನ್ನಾಗಿ ದುಡ್ಡು ಮಡಿಕ ಬರ್ಬೇಕು. ಹೇಳಿದ್ರು ನಿಮ್ಮ ಬಾಮಿದ. ಇದು ಯಾವುದೋ ಒಂದು ಕಮರ್ಷಿಯಲ್ ಏರಿಯಾ ಇರಬೇಕು. ಶಾಪಿಂಗ್ ಏರಿಯಾ. ಇಲ್ಲಿ ಬರೀ ಶಾಪಿಂಗ್ ಬಿಡ್ರಿ ಏನೂ ಕಾಣ್ತಲ್ಲ. ಎರಡು ನೈಟು ಬಿಸಿ ಅನ್ಕೋತೀನಿ. ಎಲ್ಲ ನೈಟ್ ಹೊತ್ತು ಗೈಸ್. ಇಲ್ಲಿ ಬೆಳಗ್ಗೆ ಟೈಮ್ ಬಂದರೆ ಏನು ಪ್ರಪಂಚ. ಇಲ್ಲಿ ನೈಟ್ ಹೊತ್ತು ನೆಸಲ್ಲಿ ಎಲ್ಲ ಆಡ್ತಾ ಇರ್ತಾರೆ, ವಾಲ್ ಆಡ್ತಾ ಇರ್ತಾರೆ. ಯಾಕೆ ಹೇಳ್ತೀರ ಅವ್ರ ಕತೆಯ? ಆಮೇಲೆ ಇಲ್ಲೇನಪ್ಪ ಅಂದರೆ 4 ಜನ ಕುಡುಕ್ರ ಮಧ್ಯೆ ಯಾರೋ ಒಬ್ಬ ಬತ್ತು ಅಂದ್ರೆ ಅವ್ನು ಚೆನ್ನಾಗಿರೋ ಬತ್ತವನು ಅವನು ಕೂಡ ಕುಡಿದು ತೇಲಾಡೋದು ಆ ಥರ ಮಾಡಕ್ಕೆ ಬಿಡ್ತಾರೆ.
ಬಿಟ್ಟರೆ ವಾಕಬಲ್ ಡಿಸ್ಟೆನ್ಸ್. अंदर जाना है ಇನ್ನು 400 ಮೀಟರ್ ಹೋಗೋದಾಗಿತ್ತು ಅಲ್ಲಿ ಎಲ್ಲರೂ ಟರ್ನಿಂಗ್ ಇತ್ತು 900 ಮೀಟರ್ ಕೇಳಿ ಕೇಳಿ ಯಾವ ಬೀಚ್ ಅಂತ. भाई किधर है वो बीच इधर ಅಲ್ಲಿಗೆಲ್ಲ ಲೊಕೇಶನ್ ತೋರಿಸ್ತಾರೆ ಮಂಗನ ಮಗನೇ ರಿವರ್ಸ್ ಹೊಡ್ಕೋ ಅಲ್ಲೆಲ್ಲ ಜಾಗ ಇರುತ್ತೆ. ಗೈಸ್ ನಾವು ಹೇಳ್ದಲ್ಲ ಬೀಚ್ಗೆ ಹತ್ರ ಬಂದು ಪಾರ್ಕಿಂಗ್ ಮಾಡ್ತಾ ಇವಿ. ನಡಿ ಅಲ್ಲಿ ಎಷ್ಟಂತ 50 ಅಂತೆ. ಫಿಫ್ಟಿ ಪಾರ್ಕಿಂಗ್ 50 ಮೊದಲು 100 ರೂಪಾಯಿ ಅಂದ್ರು. ನಾವು ಹಿಂದೆ ರಿವರ್ಸ್ ತಗೊಂಡು ಇನ್ನೊಬ್ರು 50 ರೂಪಾಯಿ ಅಂದ್ರು ಅಂತ ಅಲ್ಲಿ ಹೋಯ್ತಾ ಇದ್ರಿಗೆ ಆಲೇ ಬನ್ನಿ ನೀವೇ 50 ರೂಪಾಯಿ ಕೊಡಿ ಅಂತ ಕರೀತವ್ರೆ. ಇಲ್ಲ ರೆಂಟ್ ಗಾಡಿಗಳು ಬೆಲೆ ಸ್ಕೂಟಿಗಳು. ನಾವೇ ಕಡೆ ಧೈರ್ಯ ಮಾಡಿ ಕಾರ್ ತಂದಿರೋದು ಅದ್ರೂ ಎಲೆಕ್ಟ್ರಿಕ್ ತಂದಿರೋದು. ಪಾರ್ಕಿಂಗ್ ಎಲ್ಲ ದುಡ್ಡು ಮಾಡ್ಕೊಂಡು ಎಂಜಾಯ್ ಮಾಡ್ತಾರೆ. ಆಮೇಲೆ ನಾವು ಸುಮಾರು ದುಡ್ಡು ಈ ಕಾರ್ನಲ್ಲೇ ಉಳಿಸಿರ್ತೀವಿ ಬಿಡು. ಇಲ್ಲಿ ಬಂದು ಕಾರಿಗೆ ವಸೂಲಿ ಬಾಡಿಗೆ ಕೊಡೋಗಿತ್ತಾ. ಆಮೇಲೆ ಇಲ್ಲಿ ಅಷ್ಟು ಬಸ್ಸಿನ ವ್ಯವಸ್ಥೆ ಸರಿಯಾಗಿಲ್ಲ ಅನ್ಕೋತೀನಿ. ಬಸ್ನ ವ್ಯವಸ್ಥೆಯಾ? ಬ್ಯಾಚ್ ಉಳಿಕ ಕೂಡ 2 ಬಸ್ ನೋಡ್ದೆ ನಾನು. 2 ಬಸ್ಸು ಇಷ್ಟು ದೊಡ್ಡ ಇದಕ್ಕೆ 2 ಬಸ್ ಹಾಕಿನಿ ನೋಡಿದೆ ಅಂತ ಹೇಳಿದ್ದು. ಗೈಸ್ ನಾವು ಬೀಚ್ ಹೋಯ್ತಾ ಇವಿ. ನಾನು ಯಾವುದೋ ಬೀಚು ಅಂದರೆ ಏನೋ ಲೆವೆಲ್ ಅನ್ಕೊಂಡೆ. ಇಲ್ಲಿ ನೋಡ್ರೆ ಅದಕ್ಕಿಂತ ಡಬಲ್ ಲೆವೆಲ್. ಇಲ್ಲೂ ಆಟ ಆಡೋದೇ ಇಲ್ಲ, ನೋಡ್ಕೊಳ್ಳೋದು ಹೋಗೋದು ಅಷ್ಟೇ. ಇಲ್ಲವೇ ಓ ಆಟ ಆಡೋದು ಮಾಡ್ತಾರ ಕಣೆ ಕೆಳಗಡೆ. ಸಮುದ್ರದಲ್ಲಿರುವಂಥ ಮನೆ. ಆಹಾ, ರೆಡ್ ಅಲರ್ಟ್ ಇಲ್ಲವೇ 2 ಬಾವುಟ ಆಡ್ತಾ ಇದೆ. ಗೈಸ್ ಅರಬ್ಬಿ ಸಮುದ್ರದ ಅಲೆಗಳು ನೋಡಿ ಗೈಸ್ ಎಷ್ಟು ಭಯಂಕರವಾಗವೆ ಅಂತ. ಆಹಾ, ಒಳ್ಳೆ ಗಾಳಿ, ಒಳ್ಳೆ ಫೀಲು. ದೊಡ್ಡ ಅಲೆ. ಫೋಟೋ ಶೂಟು ವಿಡಿಯೋ ಶೂಟ್ ನಡೀತಾ ಇದೆ ಇಲ್ಲಿ. ಯಾಕೆ ನಗಡೆ? ಅಯ್ಯ ನೋಡಿ ಈಗ ಒಳಗೆ ಇಳಿಯೋದು ಬೇಡ ಅಂದ್ಬಿಟ್ಟು ಹೋಗಿ ಇಳಿಯಕ್ಕೆ ಹೋಯ್ತವ್ರೆ. ಹಾಳು ಮಾಡ್ಕತ್ರಿ. ಈಗ ಸ್ಲಿಪ್ಪರ್ ಇಲ್ಲೇ ಬಿಡು. ಸ್ಲಿಪ್ಪರ್ ಅಲ್ಲೇ ಬಿಡು ಅಂದೆ ನಾನು. 7 ಮಾತು ಕೇಳಿಸ್ಕಲಿಕ್ಕಿಲ್ಲ. ಗಾಯ್ಸ್ ಈ ಬೀಚು ಕೂಡ ಚೆನ್ನಾಗದೆ, ಏನಿಲ್ಲ. ಬಟ್ ಇಲ್ಲೂ ಕೂಡ ಆಟ ಆಡಕ್ಕೆ ಬಿಡ್ತಾ ಇಲ್ಲ. ಈ ವಿಡಿಯೋದಲ್ಲಿ ಅಷ್ಟು ಹೇಳೋದು, ದಯಮಾಡಿ ಈ ತಿಂಗಳಲ್ಲಿ ಮಾತ್ರ ಯಾರು ಬರಬೇಡಿ. ಏನಿದ್ರು ಸೆಪ್ಟೆಂಬರು ಅಕ್ಟೋಬರು ಮುಗಿದ್ಮೇಲೆ ಬಂದರೂ ಒಳ್ಳೇದು. ಆಗ ನೋಡಪ್ಪ ಒಳ್ಳೆ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಸೂಪರಾಗಿ ಕುಣಿದು ಕುಪ್ಪಳಿಸಿ ಆಟ ಆಡಿ ಒದ್ದಾಡಿ ಏನಾರ ಮಾಡ್ಕೊಂಡು ಹೋಗ್ಬೋದು. ಓಕೆನಾ? ಗೈಸ್ ಫೈನಲಿ ನಾವು ಆಟ ಆಡೋಕ್ಕೆ ಇಳಿದೇ ಬಿಡುವ ಅಂತ ಡಿಸೈಡ್ ಮಾಡೀವಿ. ಹೋದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಸೈಡಲ್ಲಾರ ಆಟ ಆಡಬೇಕು. ಗೋವಾ ಬಂದು ಆಟ ಆಡ್ಕೊಂಡು ಹೋಗ್ಲೇಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿವಿ. ಬನ್ನಿ ಆಡ್ಕೊಂಡು ಹೋಗೋಣ.
ಇದ್ರಲ್ಲಿ ಮಾಡಲೆ ನಮ್ದು ಲಾಗ್ ಮಾಡ್ತೀಯಾ? ಆಯ್ತು, 16 ಮಾಡ್ತೀಯಾ? ಲೇ ವ್ಲಾಗರ್ ಮಾಡ್ತೀಯಾ? ಆಮೇಲೆಲ್ಲ ನಾವು ಆಟ ಆಡೋದು ಲಾಗು. ಮೇಘನಗೌಡ ಯೂಟ್ಯೂಬರ್ನ ನಾವು ಕರ್ಕೊಂಡ್ಬಿಟ್ಟು ಒಂದು ಲಾಗ್ ಮಾಡ್ಕೊಳ್ಳಿಲ್ಲ ನನಗೆ. ಇವಾಗ್ಲೇ ಹೇಳ್ತಿರೋದು ಅವ್ನು. ಅಲ್ಲೋ ಒಳ್ಳೆ ಮರ್ಯಾದೆ ಕೊಟ್ಟೆ ಬಿಡು. ವಿಡಿಯೋ ಮಾಡ್ಕೊಳಿಕ್ಲ ಅಂದ್ಬಿಟ್ಟು ಬೊಯ್ಯದೆಲ್ಲ ಬಂದ್ಬಿಟ್ಟಿನಿ 1 ಅವರ್ದಲ್ಲಿ. ನಂತೋ ಇಲ್ಲ ಅದಕ್ಕಲ್ಲ ಒಂದಕ್ಕೆ ಹಾಕು. 500 ಹಾಕ್ಲ ಏನಾಕಿಲ್ಲ ಪಾಕೆಟ್ ಹಾಕ್ಲಿಲ್ಲ ಬೇಗ ನಿನ್ ಪಾಕೆಟ್ ಅದಕ್ಕಲ್ಲ ನಿಂದು. ಗೈಸ್ ಫೈನಲಿ ನಾವು ನೀರಿಗೆ ಇಳಿದೇ ಬಿಟ್ಟು ಹೆಂಗ ಅನಿಸ್ತದೆ ಫೀಲು? ಚೆನ್ನಾಗಿದೆ, ಏನೋ ಆಟ ಆಡ್ಕೊಂಡು ಹೋಗೋಣ. ಅಲ್ಲ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 ೋ. ಹೆಂಗ್ ಬತ್ತಾವ ಗೊತ್ತಾ ಅಲೆಗಳು. ಹುಷಾರಾಗಿರಪ್ಪ ಆಯ್ತು. ನಿಮ್ಮ ಇದು ನಿಮ್ಮಲ್ಲಿರ್ಲಿ, ನಿಮ್ಮ ಇದು ನಿಮ್ಮ ಇರ್ಲಿ ಅಂದ್ರೆ ಭಯ ಇರ್ಲಿ. ನಾವು ಉಳ್ಕೊಂಡಿರುವಂತಹ ಹೋಟೆಲ್ ಇದು, ಅಂದ್ರೆ ಆಟ ಆಡಕ್ಕೆ ಈ ಹೋಟೆಲ್ ಹತ್ರ ಬಂದಿವಿ. ಗೈಸ್ ಫೈನಲಿ ನಾವು ನೀರೊಳಕ್ಕೆ ಇಳಿದ್ಬಿಟ್ಟು ಇವತ್ತಿನ ದಿನ ಸಖತ್ತಾಗದೆ. ಇನ್ನು ಮುಂದಿನ ವಿಡಿಯೋ ಎಲ್ಲ ನಮ್ಮ ಮೇಘ ಅವರು ಕ್ಯಾಪ್ಚರ್ ಮಾಡ್ತಾರೆ, ನೋಡ್ಕೊಳ್ಳಿ. ಚೆನ್ನಾಗೈತೆ. ಇವಾಗ ಖುಷಿ ಆಯ್ತು ಸ್ವಲ್ಪ ಗೋವಾ ಬಂದಿದ್ಕುವೆ. ಬಟ್ ಮೇಘ ಅವರು ನೀರೊಳಗೆ ಹಿಡಿತಲ್ಲ ಭಯ ಅಂತ ಅವ್ರಿಗೆ ಭಯಂಕರ. ಓ ಅಲ್ಲೇ ಅಲ್ಲೇ ನೋಡಿ. ಕೇಳ್ಕೊಂಡು ಹೋಗ್ಬಿಟ್ರೆ ಕಷ್ಟ ಆಮೇಲೆ ಅಂತ. ಮೋಹನ ಅಲ್ಲಿ ಕುಡಿತಾರೆ. ಸಮುದ್ರದ ಅಲೆಗಳಲ್ಲಿ ನಮ್ಮ ಪಯಣ ಸಕ್ಕತ್ತಾಗಿತ್ತು. ಗೈಸ್ ಇಲ್ಲಿಂದ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಣ್ಣವರು ಬೀಚ್ಗೆ ಆಟ ಆಡಕ್ ಹೋಗವ್ರೆ. ಸ್ಟಾರ್ಟ್. ಮಾತಾಡ್ತಾನೆ ಇದ್ದೀನಿ. ಏನ್ ಮಾತಾಡ್ತಾ ಇದೀಯ? ಏನೇನೋ ಮಾತಾಡ್ತಾ ಇದ್ದೀನಿ. ಕ್ಯಾಮ್ರಾ ಸಿಟ್ಟಿಂಗ್ ಕಡೆ ಕ್ಯಾಮ್ರಾ ಅಂದ್ರೆ ಹನಿ. ಲೆಟ್ಸ್ ಗೋ ಗೈಸ್. ನೀವು ಕೇಳ್ಬೋದು ಅಕ್ಕ ನೀವೇನು ವ್ಲಾಗ್ ಮಾಡಿಲ್ಲ ಅಂತ. ಎಲ್ಲ ಲಾಗ್ನು ನಮ್ಮ ಅಣ್ಣನೇ ಕ್ಯಾಪ್ಚರ್ ಮಾಡೋನೆ. ನಾನೇನು ರಿಸ್ಕ್ ತಗೊಳ್ಳಿ, ಎಂಜಾಯ್ ಮಾಡೋಕ್ಕಂತ ಬಂದಿದ್ದೀನಿ. ವೀಡಿಯೋಸ್ ಮಾಡ್ಕೊಂಡು ಸ್ವಲ್ಪ ಎಡಿಟು ವೀಡಿಯೋಸು ಅದರಲ್ಲೇ ಅರ್ಧ ತಲೆನೋ ಬರುತ್ತೆ ಅಂದ್ಬಿಟ್ಟು ಅವನಿಗೆ ಬಿಟ್ಬಿಡ್ತೀನಿ ಎಲ್ಲಾಗಿನ್ನು. ನೋಡಿ ಆಟ ಆಡ್ತಿರೋದ ಏನೋ ಎತ್ಬಿಟ್ಟವ್ರೆ ಗೈಸ್. ಗೈಸ್ ನನ್ನ ಲಾಗ್ ಮಾಡಕ್ ಬಿಟ್ಟವ್ರು ನೋಡಿ ಇವರು. ನಾನ್ ಸಾಂಗ್ ಹೇಳ್ತೀನಿ. ಅಮಾರ ಚಿಕ್ಕಪತಿ ಸ್ಟಾರ್ಟ್. ಅಮಾರ ಟು 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 ಫಸ್ಟ್ ಇಂದ ಮಾಡೋಣ. ಸ್ಟಾರ್ಟ್. ಗೈಸ್ ನಮ್ಮ ಅಣ್ಣಂಗೆ ಒಂದು ಡೇರ್ ಕೊಟ್ಟಿದೆ, ಮಧ್ಯೆ ಹೋಗು ತುಂಬಾ ಏನೇನೋ ಸಿಗುತ್ತೆ ಅಂತ. ಹೇಗೋ ಐಡೆಂಟಿಫೈ ಮಾಡಿ. ಇದು ಫಸ್ಟ್ ಇಷ್ಟು ಕಲೆಕ್ಟ್ ಮಾಡಿದೆ.
ಇನ್ನೊಂದಪ್ಪ ಹೋಯ್ತೀನಿ ಈಗ. ಎಷ್ಟು ಕಲೆಕ್ಟ್ ಮಾಡಿದೆ? ವಾವ್, ಚೆನ್ನಾಗಿರೋ ಹಾಂ ಆಯ್ತಾ. ಫಸ್ಟ್ ಅಟೆಂಪ್ಟ್ ಅಲ್ಲಿ ಸೆಕೆಂಡ್ ಅಟೆಂಪ್ಟ್. ಲೆಟ್ಸ್ ಗೋ. ಚೆನ್ನಾಗಿರೋವು, ಜಾಸ್ತಿ ಚೆನ್ನಾಗಿರೋ ತರಬೇಕು. ನೋಡಿ ಗೈಸ್, ಆಯಿಲ್ ಕಮ್ಮಿ. ವಾವ್ ಚೆನ್ನಾಗಿತ್ತಲ್ಲ, ಒಳ್ಳೆ ಶಿವಲಿಂಗ ತರ. ಗೈಸ್ ನೋಡಿ ಶಿವಲಿಂಗ. ಇನ್ನೊಂದು ಅಟೆಂಪ್ಟ್. ಹಾ, ಥರ್ಡ್ ಅಟೆಂಪ್ಟ್. ಓಯ್ ಮೋನ ಜಾಸ್ತಿ ದೊಡ್ಡಲೆ. ಏ ಬನ್ನಿ. ಗೈಸ್, ಆ ಅಲೆಗಳು ನೋಡ್ತಾ ಇದ್ರೇನೆ ಭಯ ಆಗುತ್ತೆ. ಇವ್ರು ಅದ್ರ ಮಧ್ಯೆ ಹೋಗೋರಲ್ಲ. ಬೇಗ 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 ಬೇಗ. ಎಷ್ಟು ಚೆನ್ನಾಗೈತೆ ಗೈಸ್, ಇದು ನಂಗೆ ಹೆವಿ ಇಷ್ಟ ಆಯ್ತು. ಒಂದು ಇದು ಚೆನ್ನಾಗಿತ್ತು ಗೈಸ್. ಇಲ್ಲಿಡಿ. ವಾವ್, ಹಾರ್ಟ್ ಶೇಪ್. ಅದಂತ ಓ ಕಲೆಕ್ಟ್ ಮಾಡ್ತೀವಂತ. ಹಾ, ಕಟ್ ಮಾಡಿ ವಿಡಿಯೋ ಮಾಡು, ಸುಮ್ಮನೆ ಇಟ್ಕೋಬೇಡ. ಓಕೆ ಓಕೆ ಗೈಸ್, ಇವಾಗ ಎಷ್ಟು ಆಯ್ತದೆ ಅಂತ ಲಾಸ್ಟಲ್ಲಿ ತೋರಿಸ್ತೀನಿ. ಗೈಸ್ ಅಲ್ಲಿ ನೋಡಿ ತಪಸ್ ಮಾಡ್ತಿರೋದ. ಎತ್ತಿ ತಗೊಂಡು ಓದೋದು ನಾರಾಯಣ. ಏ ಎದ್ದೇಳ್ರಿ, ಸಾಕು ಎದ್ದೇಳೆ. ಹೇಳಿದ ಮಾತೆ ಕೇಳಲ್ಲ ಗೈಸರು. ಇವನು ನಾ ಕಲೆಕ್ಟ್ ಮಾಡೋದ್ರಲ್ಲೇ ಅವನೇ. ಅಣ್ಣ ಅಣ್ಣ, ಅವ್ರಿಗೂ ಹೇಳು, ಯಾರು ಎಲ್ಲರೂ ಕೋರ್ಕೊ ಬರೋದೇ, ಯಾರು ತಾವು ಚೆನ್ನಾಗಿರೋ ಸಿಗುತ್ತೆ ಅವ್ರಿಗೆ ಅವರು ಅಂತ. ಚೆನ್ನಾಗಿರೋ ಕಲ್ಲು ಯಾರು ಸಿಗುತ್ತೆ ನೋಡು. ಶಿವಲಿಂಗ ಅದ್ರಲ್ಲಿ ಪುಣ್ಯ ಎತ್ಕೊಂಡ್ಬರೋದು, ಅದ್ರಲ್ಲಿ ಚಂಚಲ ಇದ್ರೆ ಕಲ್ಗಳು ಸಿಗ್ತವೆ. ಯಾರು ಜಾಸ್ತಿ ಕಲೆಕ್ಟ್ ಮಾಡ್ತಾರೆ ಅಂತ ನೋಡೋದು. ಆಯ್ತಾ, ಹೇಳ್ತೀನಿ ಅವ್ರಿಗೆ. ಇದು ಮೇಘಂಗೆ ಗಿಫ್ಟ್. ಗೈಸ್, ಈಗ ನಾವು 4 ಜನ ಹೋಗ್ತಾ ಇದೀವಿ. ಜಾಸ್ತಿ ಹಿಂದಿಗೆ ಹೋಗ್ಬಿಟ್ಟು ಕಲೆಕ್ಟ್ ಮಾಡ್ಕೊಂಡ್ ಬರೋದು. ಯಾರು ಜಾಸ್ತಿ ಚೆನ್ನಾಗಿರೋ ಕಲೆಕ್ಟ್ ಮಾಡ್ತಾರೆ ಅಂತ ಹೇಳ್ತೀನಿ. ಲೆಟ್ಸ್ ಗೋ. ಏ ನಿಧಾನ ನಿಧಾನ. ಏ ನಿಧಾನ, ಸಾಕು, ಅಲ್ಲೇ ಸಾಕು. ಏ ನಿಧಾನ 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 ನಿಧಾನ. ಓ ಅಣ್ಣ, ಯು ಡಿಡ್. ನಿಂದ ನಿನ್ ಕಲೆಕ್ಟ್ ಮಾಡು. ನೀನ್ ಎತ್ತಿಡ್ಕೊ, ನಿಂದು ಯಾವ್ದು ಯೂನಿಕ್ ಆಗಿದೆ ಅಂತ. ವಾವ್, ಹಿಡಿತಾ ಇದೀನಿ. ವಾವ್, ಅಯ್ಯೋ ಎಷ್ಟು ಚೆನ್ನಾಗೈತೆ. ಜಾಸ್ತಿ ಐತೆ ಕಣ. ಯೂನಿಕ್ ಕಲೆಕ್ಷನ್, ಯೂನಿಕ್ ಆಗಿರ್ಬೇಕು. ಅವ್ರದ್ದು ಮಾತ್ರ ಎತ್ಕೊಳ್ಳೋದು ನಾವು. ನಾನು ಇದನ್ನ ನೋಡ್ತೀನಿ, ಇದು ಮೋಹನಂದು. ಇದು ನೋಡಿ ಗೈಸ್, ಸಕ್ಕದಾಗಿರೋದು ಕಲೆಕ್ಟ್ ಮಾಡೋರೆ ಗಂಡ. ಆಡ್ಕೊಳ್ಳಿ ಭಾವನ, ಹಂಗೇನು ಮಾಡಕ್ಕೆ. ಓಕೆ ಗೈಸ್, ಎಲ್ಲ ಎಷ್ಟೆಷ್ಟು ಕಲೆಕ್ಟ್ ಮಾಡ್ತಾರೆ ಅಂತ ನೋಡ್ತೀವಿ ಗೈಸ್. ಲಾಸ್ಟಲ್ಲಿ ತೋರಿಸ್ತೀವಿ. ಓಕೆ ಓಕೆ ಗೈಸ್, ಫೈನಲಿ ನೀರಲ್ಲೆಲ್ಲ ಆಟ ಆಡ್ಕೊಂಡು ಬಿಡ್ತಾವೆ ಗಾಡಿನ. ಈ ಬೀಚ್ ಹೆಸರು ಏನು ಗುರು? ಯಾವ ಬೀಚ್ ಇದು ಅಂತ? ಓ, ಈ ಬೀಚ್ ಯಾವುದು ಅಂತ ಗೈಸ್? ಅರ್ಜುನ ಬೀಚ್ ಅಂತೆ. ಇದನ್ನ ಮುಗಿಸ್ಕೊಂಡು ಹೋಯ್ತಾವೆ. ನೆಕ್ಸ್ಟ್ ಯಾವ ಪ್ಲೇಸ್ ಹೋಯ್ತೀವಿ ಅಂತ ಕವರ್ ಮಾಡ್ತೀನಿ.
ಹಟ್